ಅರ್ಥ ಆಯ್ತಾ? ದ್ವೇ ಅಕ್ಷರೇ ಬ್ರಹ್ಮಪರೇಹಿ ಅನಂತೆ. ಎರಡು ಕೂಡ ಬ್ರಹ್ಮಪರೆ, ಅವೆರಡು ಕೂಡ ಅನಂತ. ಬ್ರಹ್ಮಪರ ಅಂದ್ರೆ ವೇದಗಳಲ್ಲಿ ಅತಿ ಶ್ರೇಷ್ಠ ಅಂತ, ಬ್ರಹ್ಮ ಅಂದ್ರೆ ವೇದ ಇದೆ. ನಿರೂಪಿತವಾಗಿರತಕ್ಕಂಥ ಎರಡು ಅಕ್ಷರ ತತ್ವಗಳು, ಒಂದು ಮಹಾಲಕ್ಷ್ಮಿ, ಒಂದು ನಾರಾಯಣ. ವಿದ್ಯೆ ನಿಹಿತೆ ಯತ್ರ ಗೂಢೆ ಕ್ಷರಂತು ಅವಿದ್ಯಾ ಹಿ ಅಮೃತಂತು ವಿದ್ಯಾ ವಿದ್ಯೆ ಈಶತೆ ಯಸ್ತು ಸೋ ಅನ್ಯಃ. ಯೋನಿಂ ಅತಿಷ್ಠತಿ ಏಕಃ ವಿಶ್ವಾನಿ ರೂಪಾಣಿ ಯೋನಿಶ್ಚ ಸರ್ವಾಹ. ಯೋನಿ ಶಬ್ದಕ್ಕೆ ಕಾರಣ ಅಂತ. ಪ್ರತಿಯೊಂದು ಕಾರಣಕ್ಕೂ ನಿಯಾಮಕನಾಗಿದ್ದಾನೆ. ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ವಿಶ್ವಾನಿ ರೂಪಾಣಿ ಯೋನಿಶ್ಚ ಸರ್ವಾಹ. ಪ್ರತಿಯೊಂದು ಕಾರಣದಲ್ಲೂ ಕೂಡ ಪರಮಾತ್ಮನ ಎಲ್ಲ ರೂಪಗಳು ಇವೆ. ಪ್ರತಿಯೊಂದರಲ್ಲಿ ಇದ್ದು ಪರಂಪರೆಯನ್ನು ಮಾಡ್ತಾನೆ, ಸಾಕ್ಷಾತ್ತಾಗಿಯೂ ಮಾಡ್ತಾನೆ. ಆಮೇಲೆ ಋಷಿಂ ಪ್ರಸೂತಂ ಕಪಿಲಂ ವ್ಯಸ್ತಮಗ್ರೇ ಜ್ಞಾನೈರ್ವಿಭರ್ತಿ ಜಾಯಮಾನಂಚ ಪಶ್ಯೇ. ಋಷಿಂ ಪ್ರಸೂತಂ ಕಪಿಲಂ ವ್ಯಸ್ತಮಗ್ರೇ, ಮೊದಲಿಗೆ ಕಾಣಿಸಿಕೊಂಡಂತ ಕಪಿಲ ಅಂತಕ್ಕಂಥ ರೂಪ ಇದೆಯಲ್ಲ, ಜ್ಞಾನೈರ್ವಿಭರ್ತಿ ಜಾಯಮಾನಂಚ ಪಶ್ಯೆ. ಜ್ಞಾನ ಅಂದ್ರೆ ಸಾಂಖ್ಯ, ಸಾಂಖ್ಯ ಅಂದ್ರೂ ಒಂದೇ, ಜ್ಞಾನ ಅಂದ್ರೂ ಒಂದೇ. ಇಲ್ಲಿ ಸಾಂಖ್ಯ ತತ್ವವನ್ನು ಪ್ರಸಾರ ಮಾಡಿದ ರೂಪ ಕಪಿಲ ರೂಪ, ಯೋಗ ಪ್ರಸಾರ ಮಾಡಿದ ರೂಪ ದತ್ತಾತ್ರೇಯ ರೂಪ. ಏಕೈಕ ಜಾಲಂ ಬಹುಧಾ ವಿಕುರ್ವನ್ ಅಸ್ಮಿನ್ ಕ್ಷೇತ್ರೇ ಸಂಹರತ್ತೇಷ ದೇವಃ ಭೂಯ ಸೃಷ್ಟ್ವಾ ಪತಯಸ್ತಥೇಶಃ ಸರ್ವಾಧಿಪತ್ಯಂ ಕುರುತೆ ಮಹಾತ್ಮಾ. ಏಕೈಕಃ ನ ಜಾಲಂ ಬಹುಧಾ ವಿಕುರ್ವನ್ ಅಸ್ಮಿನ್ ಕ್ಷೇತ್ರೇ ಸಂಹರತಿ ಏಷ ದೇವಃ ಭೂಯಃ ಸೃಷ್ಟ್ವಾ ಪತಯಃ ತಥಾ ಈಶಃ ಸರ್ವಾಧಿಪತ್ಯಂ ಕುರುತೆ ಮಹಾತ್ಮಾ. ಏಕೈಕ ಒಬ್ಬನಾಗಿ ಬಿಟ್ಟು ಜಾಲಂ ಬಹುಧ, ಈ ಸೃಷ್ಟಿ ಸಂಸಾರ ಜಾಲವನ್ನ ಬಹುಧಾ ವಿಕುರ್ವನ್, ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ, ಆ ರೀತಿ ಮಾಡ್ತಾನೆ. ಭೂಯ ಸೃಷ್ಟ್ವಾ ತಥೇಶಃ ಸರ್ವಾಧಿಪತ್ಯಂ ಕುರುತೆ ಮಹಾತ್ಮ. ಮತ್ತೆ ಸೃಷ್ಟಿ ಮಾಡ್ತಾರೆ. ವಿದಿತ್ಯ ಧಾತಾ ಯಥಾ ಪೂರ್ವಮ ಕಲ್ಪೆ. ಸೃಷ್ಟಿ ಇತ್ಯಾದಿ ಪರಂಪರೆ ಏನಿದೋ ಅನಾದಿ ಮತ್ತು ನಿತ್ಯವಾದದ್ದು. ಬರೀ ಜಗತ್ತನ್ನಲ್ಲ. ತಥಾ ಈಶಃ, ಪತಯ ಅಧಿಪತಿಗಳನ್ನು ಸೃಷ್ಟಿ ಮಾಡ್ತಾನೆ, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಆಧಿಪತ್ಯಂ ಕುರುತೆ ಮಹಾತ್ಮ, ಎಲ್ಲರ ಮೇಲೆ ಆಧಿಪತ್ಯವನ್ನು ಹೊಂದಿದ್ದಾನೆ. ಎಷ್ಟು ವಿಷಯಗಳು ಬಂದಿದೆ ಅಂದರೆ ಸರಿಯಾಗಿ ಓದ್ತಾ ಹೋದ್ರೆ ಸಮಸ್ತ ಶಾಸ್ತ್ರಾರ್ಥ ಬರಾಗಿದೆ ಉಪನಿಷತ್ತು. ಎಲ್ಲ ಉಪನಿಷತ್ತುಗಳು ಹಾಗೆ. ಇದೊಂದು ರೀತಿ ವಿಶೇಷ. ಅಲ್ಲಿ ವಿಶೇಷ ಒಪ್ಪಬೇಕು. ಪುರುಷ ಸೂಕ್ತ ಸರ್ವಶ್ರೇಷ್ಠ ಹೇಳ್ತೀವಲ್ಲ ಹಾಗೆ. ಸರ್ವಾದಿಶಃ ಊರ್ಧ್ವಂ ಅಧಶ್ಚ ತಿರ್ಯಕ್ ಪ್ರಕಾಶಯನ್ ಭ್ರಾಜತೆ ಯದ್ವನಂಕ್ಷಾನ್ ಏವಂ ಸ ದೇವೋ ಭಗವಾನ್ ವರೆಣ್ಯೋ ಯೋನಿಸ್ವಭಾವಾನ್ ಅತಿಷ್ಠತಿ ಏಕಃ. ಸರ್ವಾದಿಶಃ ಊರ್ಧ್ವಂ ಅಧಃ ಚ ತಿರ್ಯಕ್ ಪ್ರಕಾಶಯನ್ ಭ್ರಾಜತೆ ಯದ್ವನಂಕ ಎನ್ನದು ಯದ್ವನಡ್ವಾನ್. ಸರ್ವಾದಿಶಃ ಎಲ್ಲಾ ದಿಕ್ಕುಗಳನ್ನು ಕೂಡ, ಊರ್ಧ್ವಂ ಅಧಃ ಚ ಊರ್ಧ್ವ ದಿಕ್ಕುಗಳು ಮತ್ತು ಅಧೋ ದಿಕ್ಕುಗಳು ಕೆಳಗಿನ ದಿಕ್ಕುಗಳು, ತಿರ್ಯಕ್ ಸುತ್ತಮುತ್ತಲಿನ ದಿಕ್ಕುಗಳು, ಪ್ರಕಾಶಯನ್ ಪ್ರಕಾಶವನ್ನು ಪಡಿಸ್ತಾ, ಭ್ರಾಜತೆ ಯದ್ವದನಡ್ವಾನ್ ಸೂರ್ಯನಂತೆ ಪ್ರಕಾಶಮಾನನಾಗಿದ್ದಾನೆ. ಏವಂ ಸ ದೇವೋ ಭಗವಾನ್ ವರೆಣ್ಯ. ಅದೆಲ್ಲ ಅರ್ಜುನ ನೋಡಿದಾಗ ಹೇಳ್ತಾನೆ. ಯಾವ ಪೃಥ್ವಿಯವರಿರವಂತರಮ್ಮಿ ವ್ಯಾಪ್ತಂತ ಏಕೇನ ದಿಶಶ್ಚ ಸರ್ವ. ಎಲ್ಲ ಪದಗಳು ಆ ರೀತಿ ಇರೋದು. ಏನ ಇವೆಲ್ಲ ತಿರ್ಯಕ್ ದಿಕ್ಕುಗಳು, ಉಪದಿಕ್ಕುಗಳೆಲ್ಲ ಇಲ್ಲೇನು, ಈಶಾನ್ಯಾದಿಗಳೆಲ್ಲ ಏನವು ವಿದಿಕ್ಕುಗಳು. ಅದ್ರ ಮಧ್ಯೆ ಮತ್ತೆ ಅದು ದಿಕ್ಕುಗಳು. ಮತ್ತೆ ಮಾಡ್ತಾ ಎಷ್ಟಾಗುತ್ತೆ? 8, 4 ಪ್ರಾಡಾಗಿ ಬಂತು, 8 ಸ್ವಲ್ಪ ವಾಸಿ, ಬೇರೆ ಕೆಳಗೆ 10 ಆಯ್ತು. ಇನ್ ಬಿಟ್ವೀನ್ ಎಷ್ಟಿದೆ ಎಲ್ಲದರಲ್ಲೂ ಕೂಡ ವ್ಯಾಪಿಸಿ ಬಿಟ್ಟಿದ್ದಾನೆ. ಸರ್ವಾದಿಶಃ ಊರ್ಧ್ವಂ ಮತಶ್ಚ ತಿರ್ಯಕ್ ಅದಾಯ್ತು. ಯಚ್ಚ ಸ್ವಭಾವಂ ಪಚತಿ ವಿಶ್ವಯೋನಿ ಪಾಶ್ಚಾಂಶ ಸರ್ವಾನ್ ಪರಿಣಾಮಯೇದ್ಯಃ ಸರ್ವಮೇತಸ್ವಿಶ್ವಂ ಅಧಿತಿಷ್ಠತಿ ಏಕೋ ಗುಣಂಶ್ಚ ಸರ್ವಾನ್ ವಿನಿಯೋಜಯೇದ್ಯಃ. ಏಕಃ ವಿಷ್ಣು ಸಹಸ್ರನಾಮದ ಅರ್ಥ ಮತ್ತೆ ಒಬ್ಬನೇನೆ
ಅಲ್ಲಿ ಏಕೈಕ ಅಂತ ಹೇಳಿದ್ರು. ಏಕಃ ಅಂದ್ರೆ ದೇವರಿಗೆ ಯಾರ ಸಹಾಯನೂ ಬೇಕಿಲ್ಲ ಅಂತ ಅರ್ಥ. ಓಂ ತದನನ್ಯತ್ವಂ ಆರಂಭಡ ಶಬ್ದಾದಿಭ್ಯ ಓಂ ಬ್ರಹ್ಮಸೂತ್ರ. ಇವ್ರು ಯಾವ ಕಾಲಕ್ಕೂ ಯಾರ ಸಹಾಯನೂ ಬೇಕಿಲ್ಲ. ಮತ್ತೆ ಇವೆಲ್ಲ ಇದ್ದಾರಲ್ಲ ಅಂತ ಕೇಳಿದ್ರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾನೆ ಹೊರತು ಅವಲಂಬನೆ ಬೇರೆ, ಅವಕಾಶ ಬೇರೆ. ಅವಲಂಬಿಸಿರೋದು ಅಸ್ವಾತಂತ್ರ್ಯ, ಅವಕಾಶ ಕೊಡೋದು ಸ್ವಾತಂತ್ರ್ಯ. ಇದನ್ನ ಸರಿಯಾಗಿ ತಿಳಿದಿರ್ಬೇಕು. ಉಳಿದವರಿಗೆ ಅದು ಪ್ರಶ್ನೆ ಕೇಳೇ ಕೇಳ್ತಾರೆ. ಎಲ್ಲ ಮಾಡೋದಾದ್ರೆ ಇವರೆಲ್ಲ ಹಾಕ್ಬೇಕು, ಇವರೆಲ್ಲ ಮಾಡಿದ್ರೆ ಆತೆ ಹಾಕ್ಬೇಕು, ಗುಟ್ಟಪಟ್ಟ. ಹಾಗಲ್ಲ, ಎಲ್ಲರೂ ಇರಲೇಬೇಕು. ಇವತ್ತು ಆಫೀಸರ್ ಬೈ ಅಂತ ಸಾಮಾನ್ಯ ಆಫೀಸ್ಗಳಲ್ಲೂ ಕೂಡ ಎಂಥ ಮುಖ್ಯಸ್ಥನು ಕೂಡ ಏನಂತ ಕರೆಯೋದಿಲ್ಲ, ಕೆಳಗಿನ ಡಿಪೆಂಡ್ ಆಗಿದ್ದ ಕರೆಯೋದಿಲ್ಲ. ಆಕ್ಚುಲಿ ಡಿಪೆಂಡ್ ಆಗಿದ್ದಾನಂತ ಕೆಲಸ ಮಾಡಿದ್ರೆ ಏನ್ ಮಾಡ್ತಾನೆ ಗೊತ್ತಾ? ಹೆಲ್ಪ್ಲೆಸ್ ಆಗಿಬಿಡ್ತಾನೆ, ಕೂಗ್ತಾನೆ, ಕೆರಿಸ್ತಾನೆ, ಏನೇನೋ ಮಾಡ್ತಾನೆ. ದೇವ್ರು ಏನು ಮಾಡಾಗಿಲ್ಲ. ಸರ್ವಮೇತತ್ ವಿಶ್ವಮಧಿತಿಷ್ಠತಿ ಏಕಃ. ಮತ್ತೆ ಯಚ್ಚ ಸ್ವಭಾವಂ ಪಚತಿ ವಿಶ್ವ, ಸ್ವಭಾವವನ್ನು ನಿಯಂತ್ರಣ ಮಾಡ್ತಾನೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ, ಅದನ್ನು ನಿಯಮನ ಮಾಡ್ತಾನೆ. ಮತ್ತು ಜೊತೆಗೆ ಪಚತಿ, ಪಚತಿ ಮುಂದೆ ಹೇಳ್ತಾರೆ ಪಾಚ್ಯ. ಯಾವುದು ಪಾಕವಾಗಬೇಕು ಅದನ್ನು ಪಾಕ ಮಾಡ್ತಾನೆ, ಯಾವ್ದನ್ನು ಮಾಡಬೇಕು ಅದನ್ನು ಮಾಡ್ತಾನೆ, ಯಾವ್ದನ್ನು ಮಾಡಿಕೊಡೋದು ಅದನ್ನು ಮಾಡೋದಿಲ್ಲ. ವಿಶ್ವಯೋನಿ, ಎಲ್ಲದಕ್ಕೂ ಕಾರಣ. ಶಾಸ್ತ್ರ ಯೋನಿ ಅಂತ ಹೌದು. ವಿಶ್ವ ವಾಯುದೇವರಿಗೂ ಕಾರಣ. ಸಂಕರ್ಷಣಾಚಾಪಿ ಜಯಾ ತನೂಜ ಬಭೂವ ಸಾಕ್ಷಾತ್ ಫಲಸಂವಿದಾತ್ಮ. ಅದಾದ್ಮೇಲೆ ವಿಶ್ವಕ್ಕೂ ಯೋನಿ, ವಿಶ್ವಕ್ಕೆ ವಿಶ್ವರಿಗೆ ವಿಶ್ವಗುರುವಾದ ವಾಯುದೇವರಿಗೂ ಯೋನಿ. ಪಾಚ್ಯಾಂಶ್ಚ ಸರ್ವಾನ್ ಪರಿಣಾಮಯೇತ್ ಯಹ. ಪರಿಣಾಮಯತ್ ಅಂದ್ರೇನು? ಪಾಚ್ಯಗಳು ಅಂದ್ರೆ ವಿಕಾರ ಹೊಂದತಕ್ಕಂಥ ಪದಾರ್ಥಗಳು. ಅವನ್ನೇನ್ ಮಾಡ್ತಾನೆ? ವಿಕಾರ ಹೊಂದಿಸ್ತಾನೆ. ಯಾವ್ದು ವಿಕಾರ ಹೊಂದಲ್ಲ, ವಿಕಾರ ಹೊಂದಿಸ ಮುಕ್ತರಿಗೆ ವಿಕಾರಗಳಿದೆ, ಹೊಂದಿಸೋದಿಲ್ಲ. ಸಂಸಾರಿಗಳಿಗೆ ಜಡದಂತೆ ವಿಕಾರ ಇಲ್ಲ, ಬಟ್ ದೇವರಂತೆ ಸೃಷ್ಟಿ ಇಲ್ಲ ಅಂತಾನೂ ಅಲ್ಲ, ಬದ್ಧ ಇರ್ತಾರೆ. ಅದ್ರ ಅರ್ಥ ಏನಂದ್ರೆ ಯಾವ್ಯಾವುದನ್ನು ಯಾವ್ಯಾವ ರೀತಿ ರಕ್ಷಣೆ ಮಾಡಬೇಕೋ ಆ ರೀತಿಯಲ್ಲಿ ರಕ್ಷಣೆ ಮಾಡ್ತಾನೆ. ಇವತ್ತು ಅಷ್ಟು ಅಡಿಗೆ ಮಾಡೋರು ಕಲ್ಲು ಹಾಕ್ತಾರ ಅದರೊಳಗೆ, ಯಾಕೆ ಬೇಯೋದಿಲ್ಲ, ಹಾಕಿದ್ರೆ ಮೋಸ ಅಂತ. ಸರ್ವಮೇತ ಅಂದ್ರೆ ಯಾವ್ದು ನೋಡ್ಬೇಕು, ಅದಕ್ಕೆ ವಿವೇಕ ಬೇಕು. ಸಾಮಾನ್ಯವಾಗಿ ಬೆಳೆ ಎಲ್ಲ ಬರುತ್ತಲ್ಲ, ಬೀಜದ ಬೆಳೆ ಅಂತ ಬೇರೆ ಅಂದ್ರೆ ಅದೇನದು ತುಂಬಾ ಕಾಸ್ಟ್ಲಿ, ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಕೆಲವು ತಿನ್ನೋದಕ್ಕೆ ಬರುತ್ತೆ, ಹುಟ್ಟೋದಿಲ್ಲ. ಆದ್ರೆ ಅದೆಂತ ಕೆಲವು ಜೊಳ್ಳು ಏನು ಮಾಡೋದೇ ಇಲ್ಲ, ಜೊಳ್ಳು ಅಂತ ಕರೀತಾರಲ್ಲ, ಅದು ವೇಸ್ಟ್. ಕೆಲವು ಹುಟ್ಟುತ್ತೆ, ಕೆಲವು ಏನ್ ಮಾಡುತ್ತೆ ಒಳ್ಳೆ ರೀತಿ, ಕೆಲವು ತಿನ್ನಕ್ ಬರುತ್ತೆ, ಕೆಲವು ಬೀಜ ಆಗುತ್ತೆ. ಅದು ಬೀಜದ ಕಾಳುಗಳು ಅಂತ ಹೆಸರು. ಆ ಬೀಜದ ಕಾಳುಗಳಿಂದ ಏನ್ ಮಾಡ್ಬೋದು, ಮತ್ತೆ ಸೃಷ್ಟಿ ಮಾಡೋದು. ಅದೆಲ್ಲ ತತ್ತದ್ಯೋಗ್ಯ ಕಾರ್ಯಗಳನ್ನ ನಿಂತು ಮಾಡಿಸ್ತಾನೆ. ಗುಣಾಂಶ್ಚ ಸರ್ವ, ಇಷ್ಟು ಮತ್ತೆ ಮತ್ತೆ ಏಕಃ, ಒಬ್ಬನೇ ಏಕಃ ಸಮಧಿಷ್ಠತಿ, ಎಲ್ಲದರ ಮೇಲೆ ನಿಂತಿದ್ದಾನೆ. ಬಂದಿದ್ದೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ. ಅಧಿತಿಷ್ಠತೆ ಅಂದ್ರು ಒಂದೇ, ಅಧ್ಯಕ್ಷ ಅಂದ್ರು ಒಂದೇ. ಪ್ರಾಚ್ಯಾಂಶ ಸರ್ವಾನ್ ಪರಿಣಾಮಯೇದ್ಯ. ಯಾವಾಗ ಮತ್ತೆ ಮತ್ತೆ ಜ್ಞಾಪಿಸ್ಕೊತಾ ಇದ್ರೆ ಅದು ಜ್ಞಾಪಕ ಆಗುತ್ತೆ, ಇದು ಜ್ಞಾಪಕ ಆಗುತ್ತೆ. ಗೊತ್ತಾಯ್ತಾ? ಇಲ್ಲ ಅದು ಮರ್ತೋಗುತ್ತೆ, ಇದು ಮರ್ತೋಗುತ್ತೆ. ಸರ್ವವೇತತ್ ವಿಶ್ವಮಧಿತಿಷ್ಠತಿ ಏಕಃ ಗುಣಾಂಶ್ಚ ಸರ್ವಾನ್ ವಿನಿಯೋಜಯೇದ್ಯ. ಪ್ರಕೃತಿಯ ಗುಣಗಳನ್ನ ತತ್ತದ್ಯೋಗ್ಯ ರೀತಿಯಲ್ಲಿ ವಿನಿಯೋಗಿಸ್ತಾನೆ. ಜೀವರ ಸ್ವಭಾವ ಗುಣಗಳನ್ನ ಆಯಾ ರೀತಿ ಸಂರಕ್ಷಿಸ್ತಾನೆ, ಬೆಳಗ್ಗೆ ಬರ ಮಾಡ್ತಾನೆ. ಏನು ಪಾಚ್ಯ? ವಿಕಾರ ಹೊದ್ಲಿಕ್ಕೆ ಯೋಗ್ಯವಾದದ್ದು ಪಾಚ್ಯ, ಪಚನಕ್ಕೆ ಯೋಗ್ಯವಾದದ್ದು ಪಾಚ್ಯ. ಗೊತ್ತಾಯ್ತಾ? ಪಚನಕ್ಕೆ ಪಕ್ಕ ಬಂದು ಅಡಿಗೆಗೆ ಯೋಗ್ಯ, ಜೀರ್ಣಿಸ್ಕೊಳ್ಳೋಕೆ ಯೋಗ್ಯ. ಯಾರು ಕಲ್ಲು ಬಂದು ತಿನ್ನಕ್ಕೆ ಹೋದ್ರೆ ಜೀರ್ಣ ಆಗೋದಿಲ್ಲ, ಕೆಲವೊಂದು ಜೀರ್ಣ ಆಗೋದು. ಕೆಲವು ಭಾಗ ಇದೆ, ಕೆಲವು ಭಾಗ ಹೋಗ್ಬಿಡೋದು. ಅದನ್ನೆಲ್ಲ ಪರಮಾತ್ಮ ಬಲ್ಲವನಾದ್ದರಿಂದ ಹಾಗೆ ಮಾಡ್ತಾನೆ. ಸರ್ವಮೇತತ್ ವಿಶ್ವಮಧಿತಿಷ್ಠತಿ ಏಕೋ ಗುಣಾಂಶ್ಚ ಸರ್ವಾನ್ ವಿನಿಯೋಜಯೇದ್ಯ. ವಿನಿಯೋಗ ಅವರವರಿಗೆ ಆ ಗುಣಗಳನ್ನ ವಿನಿಯೋಗ ಮಾಡ್ತಾನೆ. ತದ್ ವೇದಗುಹ್ಯೋಪನಿಷತ್ಸು ಗೂಢಂ ತದ್ಬ್ರಹ್ಮ ವೇದತೆ ಬ್ರಹ್ಮಯೋನಿಂ ಯೇ ಪೂರ್ವಂ ದೇವ ಋಷಯಶ್ಚ ತದ್ವಿದುಃ ತೇ ತನ್ಮಯ ಅಮೃತ ವೈ ಬಭೂವು. ತತ್ ವೇದಗುಹ್ಯೋಪನಿಷತ್ಸು ಗೂಢಂ ತದ್ಬ್ರಹ್ಮ ವೇದತೆ ಬ್ರಹ್ಮಯೋನಿಂ ಯೇ ಪೂರ್ವಂ ದೇವ ಋಷಯಶ್ಚ ತದ್ವಿದುಃ ತೇ ತನ್ಮಯಾಃ ಅಮೃತಾಃ ವೈ ಬಭೂವು. ತದ್ ದೇವಗುಹ್ಯೋಪನಿಷತ್ಸು ಗೂಢಃ. ವೇದಗಳಿಗೆ ಗುಹ್ಯ, ಉಪನಿಷತ್ತು ಅಂತ ಅರ್ಥ. ವೇದಗಳಿಗೆ ಉಪನಿಷತ್ ಶಬ್ದಕ್ಕೆ ಅದೇ, ಹತ್ರ ಕೂತ್ಕೊಂಡು ಕೇಳು, ಹತ್ರ ಕೊಡ್ಕೊಂಡು ಹೇಳ್ಬೇಕಾದ್ರೆ ಹೇಳ್ತಾರೆ, ರಹಸ್ಯವನ್ನು ಹೇಳ್ತಾರೆ. ಅದಕ್ಕೆ ವೇದಗುಹ್ಯೋಪನಿಷತ್ಸು ಗೂಢಂ. ಆನ್ಲೈನ್ ಕೂತ್ರೆ ಭಾರಿ ದೂರ ಬಿಡ್ತಾರೆ. ಗೊತ್ತಾ? ಭಾರಿ ದೂರ, ಇಲ್ಲಿ ಕೂತ್ಕೊಂಡ್ರೆ ದೂರ ಆಗ್ತಾರೆ, ಅಲ್ಲಿ ಭಾರಿ ದೂರ ಆಗ್ತಾರೆ. ಮಂತ್ರೋಪದೇಶಕ್ಕೆ ಏನ್ ಮಾಡ್ತಾರೆ, ಯಾವಾಗಲೂ ಭಾರಿ ಹತ್ರ ಕಿವಿಯಲ್ಲೇ ಹೇಳ್ಬೇಕಲ್ಲ.
ಬರಿಗೆವೆಯಲ್ಲೇ ಹೇಳಬೇಕು, ಉಳಿದವ್ರಿಗೆ ಕೇಳಿಸ್ಬಾರ್ದು. ಇವ್ರಿಗೂ ಕೇಳಿಸೋದಿಲ್ಲ, ಅಷ್ಟು ಕೇಳಬಾರ್ದು, ಅವ್ರಿಗೆ ಹೇಳಬೇಕು. ಮಂತ್ರ ಗೊತ್ತಿದ್ರೆ ಆ ರೀತಿ ಹೇಳಿದ್ರೆ ಅದು ಮಂತ್ರ ಉಳಿಯುತ್ತೆ. ಇನ್ನೊಬ್ಬರಿಗೆ ಹೊತ್ತ ತಕ್ಷಣ ಮಂತ್ರ ಆಗೋದಿಲ್ಲ. ಯಾವ ಮಂತ್ರ ಹೆಸರು ಇನ್ನೊಬ್ರು ಹೇಳಬಾರ್ದು. ಅರ್ಥ ಆಯ್ತಾ ಈಗ? ಯಾವ ಮಂತ್ರ ಹೇಳಕ್ ಹೋಗ್ಬಾರ್ದು, ಸಿದ್ಧಿ ಅಷ್ಟೇ ಹೊರತು. ಕಂಡವರಿಗೆಲ್ಲ ಏನಂತ ಹೇಳ್ತಾರೆ ಅವರು, ಯಾವ್ರಿಗೆ ಹೇಳ್ಬೇಕು ಅವ್ರಿಗೆ ಮಾತ್ರ ಹೇಳ್ಬೇಕು ಹೊರತು ಕಂಡಲ್ಲಿ ಘೋಷಣೆ ಮಾಡಿದ್ರೆ ಮಂತ್ರ ಶಕ್ತಿ ಕಡಿಮೆ ಆಗುತ್ತೆ. ತದ್ವೇದ ಗುಹ್ಯೋಪನಿಷತ್ಸು ಗೂಢಂ ತದ್ ಬ್ರಹ್ಮ ವೇದತೆ ಬ್ರಹ್ಮಯೋನಿಂ. ಇವರು ಸರಿಯಾಗಿ ತಿಳಿಯೋದು ಯಾರು ಗೊತ್ತಾ? ಬ್ರಹ್ಮದೇವರು ತಿಳಿತಾರೆ, ಇದು ಬೇರೆಯವರು ತಿಳಿಯೋದಿಲ್ಲ. ಯಾಕೆ? ಬ್ರಹ್ಮಯೋನಿಂ, ಸಾಕ್ಷಾತ್ ಪರಮಾತ್ಮನ ಮಗ ಇವರು. ಆದ್ದರಿಂದ ತಂದೆ ವಿಷಯ ಹೆಚ್ಚಾಗಿ ಯಾರಿಗೂ ಗೊತ್ತಿರಬೇಕು? ಎಲ್ಲ ಡೀಟೇಲ್ಸ್ ಮಗನಿಗೆ ಗೊತ್ತಿರುತ್ತೆ. ಆದ್ದರಿಂದ ತೇನೇ ಬ್ರಹ್ಮ ಹೃದಯ ಆದಿಕವಯೇ, ಅದಕ್ಕೆ ಬ್ರಹ್ಮಯೋನಿಂ. ಬ್ರಹ್ಮಯೋನಿಯಾದ ಪರಮಾತ್ಮನನ್ನ ನೋಡಿ, ಬ್ರಹ್ಮ ಇದೆ, ಬ್ರಹ್ಮ ಇದೆ. ಬ್ರಹ್ಮ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮ ಅಂದ್ರೆ ನಾರಾಯಣ. ಅಥಾತೋ ಬ್ರಹ್ಮ ಜಿಜ್ಞಾಸ. ದೀರ್ಘ ಬಂದ್ರೆ ಬ್ರಹ್ಮದೇವರು, ದೀರ್ಘ ಬರದೆ ಹೋದ್ರೆ ನಾರಾಯಣ. ಗೊತ್ತಾಯ್ತಾ? ದೀರ್ಘ ಬಂದ್ರೆ ಬ್ರಹ್ಮದೇವರು ಪುಲ್ಲಿಂಗ, ದೀರ್ಘ ಬಂದ್ರೆ ಪುಲ್ಲಿಂಗ ಆಗ್ಬಿಡ. ಪುಲ್ಲಿಂಗದಲ್ಲಿ ಅದು ಬ್ರಹ್ಮದೇವರು ನಡೆದು, ಬ್ರಹ್ಮ ಬಂದ್ರೆ ಔಪಸಕಲಿಂಗ, ಅದು ದೇವರು ನಡೆದು. ವಿಷ್ಣು ಸಹಸ್ರ, ಬ್ರಹ್ಮ, ಬ್ರಹ್ಮವಿದ್ ಬ್ರಹ್ಮ ಎಲ್ಲ ಬಂದ್ಬಿಟ್ಟಿದೆ. ಅದು ಯಾವ್ದು? ಎರಡು ಬಂದು ಎರಡು ಹೌದು, ಒಳಗಿದ್ದು ಮಾಡ್ತಾರೆ ಅಂತ. ಪೂರ್ವಂ ದೇವ ವಿಷಯಶ್ಚ ತದ್ವಿದುಹು. ಬರೀ ಆಮೇಲೆ ಬ್ರಹ್ಮದೇವರು ತಿಳಿತಾರೆ ಹೆಚ್ಚಾಗಿ, ಉಳಿದವರೆಲ್ಲ ತಿಳಿತಾರೆ, ಎಷ್ಟು ಬೇಕೋ ಅಷ್ಟು ತಿಳಿತಾರೆ. ಏ ಪೂರ್ವಂ ದೇವಾಹ ಋಷಯಶ್ಚ, ಹಿಂದಿನ ದೇವತೆಗಳು ಅಂದ್ರೆ ಹಿಂದಿನ ಕಲ್ಪದ ದೇವತೆಗಳು, ಹಿಂದಿನ ಕಲ್ಪದ ಋಷಿಗಳು ಎಲ್ಲರೂ ಕೂಡ ತದ್ವಿದುಹು ದೇವರು ತಿಳ್ಕೊಂಡಿದ್ದಾರೆ. ಅಂದ್ರೆ ಅವರ ತಿಳ್ಕೊಂಡೇ ಆಗಿದ್ದಾರೆ, ಬೇರೆ ಅಲ್ಲ. ಅವರೆಲ್ಲ ತಿಳ್ಕೊಂಡೇ ಬ್ರಹ್ಮ ಮುಕ್ತರಾಗಿದ್ದಾರೆ ಹೊರತು ಹಾಗೆ ಯಾರು ಅಂದ್ರೆ ಯಾರು ಕೋರ್ಸ್ ಕಂಪ್ಲೀಟ್ ಮಾಡದೆ ಮುಕ್ತಿ ಯಾರು ಹೋಗಿಲ್ಲ. ಹಿಂದಿನ ಎಲ್ಲ ದೇವತೆಗಳು ಋಷಿಗಳು ಸಹ ದೇವರನ್ನ ತಿಳ್ಕೊಂಡೇ ಉದ್ಧಾರವಾಗಿದ್ದಾರೆ. ತೇ ತನ್ಮಯ ಅಮೃತ ತೇ ತನ್ಮಯ, ದೇವರನ್ನ ಚಿಂತನೆ ಮಾಡಿ ಮಾಡಿ ತನ್ಮಯರಾಗ್ತಾರೆ ಅಂತ ಹೇಳೋದಿಲ್ಲ, ಟೋಟಲಿ ಚಿಂತನೆ ಮಾಡೋದು. ಹಾಗೆ ತೇ ಅಮೃತಾ ಬಭೂವು, ಅವರೆಲ್ಲ ಮುಕ್ತರಾಗಿದ್ದಾರೆ. ಅಂದ್ರೆ ಇದರಲ್ಲಿ ಚೇಂಜ್ ಇಲ್ಲ. ಬ್ರಹ್ಮಜ್ಞಾನದ ಮುಕ್ತಿ ಎಂಬುದಕ್ಕೆ ಎಂದು ಕೂಡ ಏನಿಲ್ಲ, ಡಿವೇಶನ್ ಇಲ್ಲ. ಕೆಲವೊಮ್ಮೆ ಕೋರ್ಸ್ ಅದೇ ಆದ್ರೂ ಟೆಕ್ಸ್ಟ್ ಬುಕ್ ಚೇಂಜ್ ಆಗ್ತಿರುತ್ತೆ, ಕೆಲವು ಸಲ ಅದು ಚೇಂಜ್ ಆಗುತ್ತೆ. ವೇದ ಉಪನಿಷತ್ ಎಲ್ಲ ಸದಾಗಮವಾಗಿ ಯಾವಾಗಲೂ ಇರೋದೇ ಹೊರತು ಏನ್ ಬದಲಾಗೋದಿಲ್ಲ. ಎಲ್ಲ ಬಂದ್ರು ಅದನ್ನೇ ಓದ್ಬೇಕು, ಅದನ್ನೇ ಕೇಳಬೇಕು. ಇವು ಯಾಕೆ ಲೌಕಿಕದಲ್ಲಿ ಚೇಂಜ್ ಆಗುತ್ತೆ, ಅಲ್ಲಿ ಚೇಂಜ್ ಆಗೋದಿಲ್ಲ ಅಂದ್ರೆ ಮಾಡಿದ ಪರಮಾತ್ಮನಾದ್ರಿಂದ ಪರ್ಫೆಕ್ಟ್. ಅದು ಮನುಷ್ಯ ಮಾಡೋದ್ರಿಂದ ಮೊದ್ಲು ಏನ್ ಮಾಡ್ತಾರೆ, ಮತ್ತೆ ಬದಲಾವಣೆ ಮಾಡ್ತಾ ಇರ್ತಾರೆ. ತೇ ತನ್ಮಯ ಅಮೃತ ಏ ಬಹು ವೈ ಬಹು ಗುಣಾನ್ವಯೋ ಯಃ ಫಲಕರ್ಮಕರ್ತ ಕೃತಸ್ಯ ತಸ್ಯೈವ ಸಚೋಪಭೋಕ್ತ ಸ ವಿಶ್ವರೂಪ ತ್ರಿಗುಣ ತ್ರಿವರ್ತ್ಮ ಪ್ರಾಣಾಧಿಪ ಸಂಚರತಿ ಸ್ವಕರ್ಮಭಿ. ಗುಣಾನ್ವಯೋ ಯಃ ಫಲಕರ್ಮಕರ್ತ, ಗುಣಾನ್ವಯ ಗುಣ ಸಮನ್ವಯ, ಎಲ್ಲರಲ್ಲೂ ಎಲ್ಲಾ ಗುಣಗಳ ಸಮನ್ವಯ ಮಾಡಕ್ ಬರುತ್ತೆ. ಸಮನ್ವಯ ಅಧ್ಯಾಯ ಬಂತು, ಎಲ್ಲರಿಗೂ ಮಾಡಕ್ ಬರೋದಿಲ್ಲ. ಸ್ವಾತಂತ್ರ್ಯ ಎಂಬ ಗುಣ ಯಾರೆಲ್ಲ ಸಮನ್ವಯ ಮಾಡಕ್ ಬರೋದು? ಯಾರದು? ಇವರಿಗೆ ಮಾತ್ರ, ಬೇರೆ ಹೇಳೋದಕ್ಕೆ ಬರೋದೇ ಇಲ್ಲ. ಅಲ್ಲಿ ಮೇಜರ್ ಪಾಯಿಂಟ್ ಹೊರಟೋಯ್ತು. ಗುಣಾನ್ವಯ ಯಹ ಫಲಕರ್ಮಕರ್ತ, ಫಲಮತ ಉಪಪತ್ತೇಹೇ, ಫಲ ಕೊಡೋನು ಅವನೇ, ಕರ್ಮ ಮಾಡಿಸೋನು ಅವನೇನೆ. ಫಲಕರ್ತ ಕರ್ಮಕರ್ತ. ಕೃತಶ್ಚ ತಸ್ಯೈವ ಸಚೋಪಭೋಕ್ತ, ಮಾಡಿದ್ದೇ ಎಲ್ಲ ಎಂಜಾಯ್ ಮಾಡೋದವರು ತಾನೇ. ಉಪಭೋಕ್ತ ಅಂತೇಳಿ ಈ ರೀತಿ ಉಪಭೋಕ್ತ ಅಲ್ಲ, ನಾವು ಮಾಡಿದ್ರೆ ನಾವು ತಿಂತೀವಲ್ಲ ಆ ರೀತಿ ಅಲ್ಲ, ಮಾಡಿದ್ದೊಂಡ ಮಾರಾಯ ಎಂಬುದಲ್ಲ. ಉಪಭೋಕ್ತ ಅಂದ್ರೆ ಏನು? ಮುಖ್ಯ ಒಳಗಿದ್ದು ಸಾರಭೋಕ್ತ ತಾನೆ, ಸಾರಭೋಕ್ತ. ಅದಕ್ಕೆ ದೇವರಿಗೆ ಭೋಕ್ತ, ಭೋಕ್ತೃ, ಭೋಜ್ಯ ಮೂರರಲ್ಲೂ ದೇವರಿದ್ದಾನೆ. ಭೋಕ್ತೃಗಳಲ್ಲಿ ಇದ್ದಾನೆ. ಭೋಕ್ತೃಗಳು ಯಾರು? ಊಟ ಮಾಡೋದು. ಭೋಜ್ಯ ಅಂದ್ರೆ ಏನು? ತಿನ್ನೋ ಪದಾರ್ಥ. ಆಮೇಲೆ ಭೋಗ ಅಂದ್ರೆ ಏನು? ಭೋಜನ. ಎಲ್ಲದರಲ್ಲೂ ತಾನಿದ್ದಾರೆ. ಗುಣಾನ್ವಯೋ ಫಲಕರ್ಮಕರ್ತ ಕೃತಶ್ಚ ತಸ್ಯೈವ ಸಚೋಪಭೋಕ್ತ, ಈ ರೀತಿಯಲ್ಲಿ ಇರ್ತಾರೆ. ಮುಖ್ಯ ಸ್ವಾಮಿ ಆತರೇನೆ. ಸ ವಿಶ್ವರೂಪ ತ್ರಿವರ್ತ್ಮ, ಎಷ್ಟೊತ್ತೆ ಮುಖ್ಯಸ್ಥ ಇರ್ತಾನೆ, ಭಾರಿ ಲಾಭ ಬರುತ್ತೆ, ಬೋನಸ್ ಕೊಡ್ತಾರೆ. ಗೊತ್ತಾಯ್ತಾ? ಕೊಡ್ಬೇಕು ಅಂತ ಏನಿಲ್ಲ, ಕೊಡ್ತಾರೆ, ಅನುಗ್ರಹ ಮಾಡಿ ಕೊಡ್ತಾರೆ. ಕೆಲವೊಮ್ಮೆ ಏನ್ ಮಾಡ್ತಾರೆ, ಎಲ್ಲ ಕೊಟ್ಬಿಡ್ತಾರೆ, ಬೇಕಷ್ಟು ನೀವೇ ತಗೊಳ್ಳಿ ಅಂತ ಕೊಟ್ಬಿಡ್ತಾರೆ. ಉಪಭೋಕ್ತ ಅಂದ್ರೆ ಏನೀಗ? ನಾನು ಉಪಯೋಗಿಸಲಿಲ್ಲ, ಅದು ಉಪಯೋಗಿಸೋ ಹಕ್ಕು ಆತನಿಗಿದೆ, ಉಪಯೋಗಿಸೋ ಹಕ್ಕಿದೆ, ಆದ್ರೆ ಬೇರೆಯವ್ರಿಗೆ ಕೊಡ್ತಾರೆ. ದೇವರು ಆ ರೀತಿ ಎಲ್ಲ ಮಾಡಿಸಿ, ದೇವರು ಎಲ್ಲ ತಾನೇ ತಗೋಬೇಕು ನ್ಯಾಯವಾಗಿ. ಫಲ ನಮಗೆ ಕೊಡ್ತಾರಲ್ಲ, ಅದು ಅನುಗ್ರಹ ಅಷ್ಟೇ ಹೊರತು ಎಲ್ಲ ನಾನು ಏನೇ ಮಾಡಿದ್ದೀವೋ ಕೊಡೋದಿಲ್ಲ, ಮುಗಿದೋಗ್ತೀವಿ. ಯಾರಿಗೂ ಕೊಡ್ಬೇಕಾಗಿಲ್ಲ ದೇವರು. ಯಾಕೆ? ಯಾರಿಗೂ ಸ್ವಂತ ಮಾಡೋ ಶಕ್ತಿ ಇಲ್ಲೇ ಇಲ್ಲ, ಆದ್ರಿಂದಾಗಿದೆ
ಕೊಡ್ಬೇಕಾದ್ರೆ ಕಾರಣನೇ ಇಲ್ಲ, ಆದ್ರೂ ಕೊಡ್ತಾರೆ ಏನರ್ಥ? ಅನುಗ್ರಹ ಅವ್ರದ್ದು ಬೇರೆ ಏನು ಇಲ್ಲ. ಅದಕ್ಕೆ ಉಪಭೋಕ್ತ ಅಂತೇಳಿ ನಮ್ಮಂತೆ ಉಪಭೋಕ್ತ ಅಂತ ತಿಳ್ಕೊಳ್ಬಾರ್ದು. ಸ ವಿಶ್ವರೂಪ, ಇಲ್ಲಿ ಉಪಭೋಕ್ತಾರ ಸೆಕೆಂಡರಿ ಅರ್ಥ ಮಾಡಬಾರ್ದು, ಉಪನಿರ್ದೇಶಕ ಹಾಗೆಲ್ಲ ಮಾಡಬಾರ್ದು. ಎಲ್ಲಿ ಬಂದಿದೆ ಇದು? ಭಗವದ್ಗೀತೆ 11ನೇ ಬರುತ್ತೆ. ಪರಮಾತ್ಮ ಏನಾಗಿದ್ದಾನೆ? ಉಪದ್ರಷ್ಟ ಹನುಮಂತಾಚ. ಉಪದ್ರಷ್ಟ ಅಂದ್ರೇನು? ನಾವು ದ್ರಷ್ಟಗಳು, ದೇವರು ಉಪದ್ರಷ್ಟ ಅಂದ್ರೆ ಸೆಕೆಂಡರಿ ಆಗ್ಬಿಡ್ತಾರೆ. ಹಾಗಲ್ಲ, ಉಪರಿ ವಿದ್ಯಮಾನ ದ್ರಷ್ಟ, ನಮ್ಮ ಮೇಲಿದ್ದ ನಮ್ಮನ್ನು ಸೇರಿ ಎಲ್ಲ ನೋಡ್ತಾನೆ ಪರಮಾತ್ಮ. ಅಲ್ಲಿ ಪದ ಹಾಗೆ ಉಪಯೋಗಿಸು. ಉದಾಹರಣೆಗೆ ಉಪೇಂದ್ರ ಅಂತೀವಿ. ಇಂದ್ರ ದೊಡ್ಡವರು, ಉಪೇಂದ್ರ ದೊಡ್ಡವರು? ಇಂದ್ರ ದೊಡ್ಡವರು ಲೋಕ ದೃಷ್ಟಿಯಲ್ಲಿ. ನಿಜವಾದ ದೊಡ್ಡವರು ಯಾರು? ಪರಮಾತ್ಮನೇ. ಉಪ ಬದುಕಿಲಿ ಉಪಕಾರ ಮಾಡೋನೇ ಹೊರತು ಅಸಿಸ್ಟೆಂಟ್ ಅಂತ ಅರ್ಥ ಮಾಡಬಾರ್ದು. ಇಷ್ಟೆಲ್ಲ ಹಿಂದೆ ಹೇಳಿದ್ಮೇಲೆ ಅರ್ಥ ಮಾಡಿದ್ರೆ ಹಿಂದಿಂದ ಅರ್ಥ ಆಗಿಲ್ಲ ಅಂತ ಅರ್ಥ. ಉಪಭೋಕ್ತ ಸ ವಿಶ್ವರೂಪ ತ್ರಿಗುಣ, ವಿಶ್ವರೂಪನಾಗಿದ್ದಾನೆ. ತ್ರಿಗುಣ, 3 ಗುಣಗಳನ್ನು ನಿಯಮನ ಮಾಡ್ತಾನೆ. ತ್ರಿವರ್ತ, 3 ದಾರಿ ಮೋಕ್ಷಕ್ಕೆ. ಏನದು? ಕಾಮ ಕ್ರೋಧ ಲೋಭ ಏನವೋ ನರಕಕ್ಕೆ ದಾರಿ, ಅವನು ಬಿಡೋದೇನದು? ಮುಕ್ತಿಗೆ ದಾರಿ. ಕೊನೆ ಬಂದಿದೆ ಇದು ತ್ರಿವರ್ತ್ಮ. ಇನ್ನೊಂದು ತ್ರಿವರ್ತ್ಮ ಅಂದ್ರೇನು? 3 ಭಾಗಗಳು: ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ. 3 ದಾರಿಗಳಿವೆ. ಪ್ರಾಣಾಧಿಪ, ಭಗವದ್ಗೀತೆಯಲ್ಲಿ 2 ಹೇಳಿದ್ದಾರೆ, ಭಾಗವತಲ್ಲಿ 3 ಹೇಳ್ತಾರೆ. ಎಲ್ಲರಲ್ಲಿ ಭಕ್ತಿ ಹೇಳಿದೆ, ಯಾಕಂದ್ರೆ ಕಾಮನ್ ಆಗಿದೆ ಅಂತ. ಕರ್ಮಯೋಗದಲ್ಲೂ ಭಕ್ತಿ ಇದೆ, ಭಕ್ತಿಯೋಗದಲ್ಲೂ ಭಕ್ತಿ ಇದೆ, ಜ್ಞಾನಯೋಗದಲ್ಲೂ ಭಕ್ತಿ ಇದೆ, ಜ್ಞಾನಯೋಗದಲ್ಲಿ ಕರ್ಮ ಭಕ್ತಿ ಇದೆ, ಭಕ್ತಿಯೋಗದಲ್ಲಿ ಜ್ಞಾನ ಕರ್ಮನೂ ಇದೆ. 3ರಲ್ಲೂ 3 ಇದೆ. ಅದು ಬ್ರಾಡಾಗಿ 2 ಮಾಡಿದ್ದಷ್ಟೇ. 3 ಮಾಡಿದ್ರೆ ತಪ್ಪಲ್ಲ. ಅದು ಯಾಕೆ ತಪ್ಪಲ್ಲ ಅಂದ್ರೆ ವಿವಕ್ಷಾ ಭೇದ. ವಿವಕ್ಷಾ ಭೇದ, ವಿವಕ್ಷಾ ಭೇದ ಅಂದ್ರೇನು? ವ್ಯೂ ಪಾಯಿಂಟ್ ಚೇಂಜ್ ಆಗಿದೆ ಅಷ್ಟೇ ಹೊರತು ವಿಷಯ ಅದೇ, ವಿಷಯ ಬದಲಾಗಿಲ್ಲ. ವಿವಕ್ಷ ಭೇದ ಇದೆ. ಅಲ್ಲಿ ಭಕ್ತಿಯ ಮೇಲೆ ಕಾಮನ್ ಮಾಡಿಕೊಂಡು ಅಲ್ಲಿ ಹೇಳಿದ್ರು, ಪ್ರಧಾನ ಮಾಡ್ಕೊಂಡು ಬಿಡಿಸಿ ಹೇಳಿದ್ರು, ಅಷ್ಟೇ ವ್ಯತ್ಯಾಸ. ಪ್ರಾಣಾನ್ವಯ ಪರಭೋಕ್ತ, ತ್ರಿವರ್ತ್ಮ, ಪ್ರಾಣಾಧಿಪ, ಪ್ರಾಣದೇವರು. ಮತ್ತೆ ಪ್ರತಿ ಇದರಲ್ಲೂ ಬ್ರಹ್ಮದೇವರ ಬಗ್ಗೆ ಹೇಳ್ತಾರೆ. ಬ್ರಹ್ಮ ಪ್ರಾಣ, ಬ್ರಹ್ಮ ಪ್ರಾಣ. ಪ್ರಾಣಾಧಿಪ, ಪ್ರಾಣದೇವರಿಗೆ ಅಧಿಪತಿಯಾಗಿದ್ದಾನೆ. ಜೀವೋತ್ತಮನಿಗಿಂತ ಉತ್ತಮನಾಗಿದ್ದಾನೆ, ಸರ್ವೋತ್ತಮ. ಸಂಚರತಿ ಸ್ವಕರ್ಮಭಿ, ಸ್ವಾತಂತ್ರ್ಯ ತನ್ನದೇ ಕಾರ್ಯಗಳಿಂದ ಎಲ್ಲಿ ಬೇಕಾದ್ರೆ ಓಡಾಡ್ತಾನೆ. ಉಳಿದವರ ಸಂಚರತೆ ಅಂದ್ರೆ ಅವರವರ ಕರ್ಮಕ್ಕೆ ತಕ್ಕಂತೆ ಅವರನ್ನು ಹುಟ್ಟಿಸ್ತಾನೆ. ಎರಡರ್ಥನೂ ಮಾಡ್ಬೇಕಾದ್ರೆ ತಾನು ತನ್ನ ಕರ್ಮದಿಂದ ತಾನೇ ಸ್ವತಂತ್ರನಾಗಿ ವಿಹಾರ ಮಾಡ್ತಾನೆ. ಉಳಿದವರಿಗೆ ಅವರವರ ಯೋಗ್ಯ ಕರ್ಮಗಳನ್ನು ಅವ್ರ ಕೈಯಲ್ಲಿ ಮಾಡಿಸ್ತಾನೆ. ಅಂಗುಷ್ಟ ಮಾತ್ರ, ಯಾವಾಗ ಮುಖ್ಯಸ್ಥನ ಕೆಲಸ 2: ತನ್ನ ಕೆಲಸನೂ ಮಾಡಬೇಕು, ಬೇರೆ ಕೆಲಸ ಮಾಡಿಸ್ಬೇಕು. ಮಾಡಲಿಲ್ಲ ಅಂದ್ರೆ ಅವನೇ ಜವಾಬ್ದಾರಿ. ದೇವರು 2ಅನ್ನೂ ಮಾಡಿಸ್ತಾನೆ. ದೇವರಿಗೆ ತನ್ನ ಕೆಲಸ ಅಂತ ಇದೆ. ಈ ಮಧ್ಯೆ ಎಲ್ಲಾ ಚೀಫಿಗೂ ತಂದೊಂದು ಬೆನಿಫಿಟ್ ಇದ್ದೇ ಇದೆ, ಜಾಸ್ತಿನೇ ಇರುತ್ತೆ ಕೆಲಸ. ಅಲ್ಲ, ದೇವರಿಗೆ ಯಾವ ಬೆನಿಫಿಟ್ ಇಲ್ಲ ಇದರಿಂದ, ಅವರಿಗೆ ಅನುಗ್ರಹ ಮಾತ್ರ. ಅಂಗುಷ್ಟ ಮಾತ್ರ ರವಿತುಲ್ಯ ರೂಪ. ಸಾಮಾನ್ಯ ನಾವು ವ್ಯಾಪಾರ ಕೊಟ್ಟಾಗ ಅನುಗ್ರಹ ಅಂತ ಕರೆಯೋದಿಲ್ಲ, ದುಡ್ಡು ಕೊಡ್ತೋ ವ್ಯವಹಾರ ಅಷ್ಟೇ. ಯಾಕೆ ನಾವು ಶಾಸ್ತ್ರದಲ್ಲಿ ಬಂದ ಮಾತ್ರ ಅನುಗ್ರಹ ಅಂತ ಕರೀತಾರೆ? ಅಂದ್ರೆ ಪ್ರಪೋರ್ಷೇಟ್ ಕೊಡೋ ಶಕ್ತಿ ನಮಗಿಲ್ಲ. ಏನೋ ಕೊಡ್ತೀವಿ, ಅದೇನಲ್ಲ, ಅದು ಮ್ಯಾಚ್ ಆಗೋದಿಲ್ಲ. ಅದಕ್ಕೆ ಅನುಗ್ರಹ. ಹೆಚ್ಚು ಬೆಲೆ ಬಸ್ ಕಡಿಮೆ ಕೊಟ್ಬಿಟ್ಟು ಅನುಗ್ರಹ, ಅದೇ ಬೆಲೆ ಕೊಟ್ಟರೆ ಹೋಗಿ ನೀನೇ ಕೊಟ್ಟರು ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಸಾರಸ್ಯ. ಅನುಗ್ರಹ ಎಂಬ ಪದ ಉಪಯೋಗಿಸ್ಬೇಕಾದ್ರೆ ಇದಿರ್ಬೇಕು, ವಿಶ್ವಾಸ ಇರಲಿ. ಅಲ್ಲೂ ಅಷ್ಟೇ, ಎಲ್ಲರಿಗೂ ವಿಶ್ವಾಸ, ಗಲಾಟೆ ಮಾಡಿ ವಿಶ್ವಾಸ ಇರುತ್ತಾ? ಸರಿಯಾಗಿ ಕೊಟ್ಟ ಇಸ್ಕೊಂಡು ಖುಷಿ ಆಯ್ತು, ವಿಶ್ವಾಸ ಇರಲಿ. ಅನುಗ್ರಹ ಶಬ್ದಕ್ಕೆ ಯಾವಾಗಲೂ ಕೂಡ ನಾವು ಕಾಣಿಕೆ ಕೊಡಲಾಗದಷ್ಟು ಕೆಲಸ ಅವ್ರು ಮಾಡಿದ್ದಾರೆ. ನಾವ್ ಏನ್ ಮಾಡ್ತಿದ್ರು ಏನಾದ್ರು ಲೆಕ್ಕಕ್ಕೆ ಬರೋದಿಲ್ಲ, ಅದಕ್ಕೆ ಅನುಗ್ರಹ. ಈಗ ಸರಿಯಾಗಿ ತಿಳ್ಕೊಂಡ್ರೆ ನಮ್ಮ ದೇವ್ರ ವ್ಯವಹಾರ ಇದೆ ಅಂತ ತಿಳ್ಕೊಂಡ್ರೆ ತಪ್ಪಾಗತ್ತ. ಅದನ್ನೇ ಪ್ರಹ್ಲಾದ ಹೇಳಿ, ಅದನ್ನ ಇಷ್ಟಪಡೋದಿಲ್ಲ. ವ್ಯವಹಾರ ಮಾಡಕ್ ಹೊರಟಿಲ್ಲ, ಭಕ್ತನಾಗಿ ಬಂದಿದ್ದೇನೆ ಹೊರತು ನಾನು ಬಿಸಿನೆಸ್ ಮ್ಯಾನ್ ಆಗಿ ಬಂದಿಲ್ಲ ಅಂತ. ಅಂಗುಷ್ಟ ಮಾತ್ರ ರವಿತುಲ್ಯ ರೂಪ ಸಂಕಲ್ಪ ಎಲ್ಲಿ? ಸಂಕಲ್ಪ ಅಹಂಕಾರ ಸಮನ್ವಿತೋ ಯಹ ಬುದ್ಧಿರ್ಗುಣೇನ ಆತ್ಮಗುಣೇನ ಚೈವ ಭಾರಾಗ್ರ ಅಗ್ರಾಗ್ರ ಮಾತ್ರೋ ಆರಾಗ್ರ ಮಾತ್ರೋ ಅಪಿ ಅಪರೋಪಿ ದೃಷ್ಟ. ಅಂಗುಷ್ಟ ಮಾತ್ರ ದೇವರ ಹೃದಯದಲ್ಲೇ ಇದ್ದಾನೆ, ಅಂಗುಷ್ಟ ಮಾತ್ರದಲ್ಲಿದ್ದಾನೆ. ನೋಡೋದಕ್ಕೆ ಇಡೀ ಆಫೀಸ್ನಲ್ಲಿ ಆಫೀಸರ್ ಚೇಂಬ್ ಎಷ್ಟು ಇರುತ್ತೆ? ಇಡೀ ಆಫೀಸ್ ದೊಡ್ಡದಿರೋ ಚಾನ್ಸ್ ಇಲ್ಲ. ಈಗ ಆಫೀಸ್ ಒಳಗೆ ಇದ್ದ ಮೇಲೆ ಅದಕ್ಕಿಂತ ದೊಡ್ಡದಲ್ಲ. ಮತ್ತೆ ಒಂದು ಕಡೆ ಕೂತಿರ್ತಾನೆ ಚೇಂಬರ್ನಲ್ಲಿ, ಅದು ಇಡೀ ಆಫೀಸಿಗೆ ದೊಡ್ಡ ಆಫೀಸ್. ಎಷ್ಟೇ ದೊಡ್ಡ ಆಫೀಸ್ ಇದ್ರು ಚೇಂಬರ್ ಒಂದೇ, ಎಷ್ಟು ದೊಡ್ಡ ಆಫೀಸ್ ಇದ್ರು ಕೂಡ. ಅದೇ ದೇವರು ಒಳಗ್ ಕೂತಿದ್ದಾರೆ. ನಮ್ಗೆ ಯಾತಕ್ಕೆ ಹೇಳಿದೆ ಅಂದ್ರೆ, ಒಳಗ್ ಕೂತವ್ರು ಚಿಕ್ಕವನಾಗ್ಬಿಡ್ತಾನೆ ಅಂತ ತಿಳ್ಕೊಬಾರ್ದು. ಒಳಗ್ ಕೂತವರೇ ಪ್ರಧಾನ, ಕಡಿಮೆ ಜಾಗದಲ್ಲಿ ಕೂತಿದ್ದಾನೆ, ಪ್ರಧಾನನಾಗಿದ್ದಾನೆ. ಅದೇ ದೇವರು ಒಳಗ್ ಕೂತಿರೋದು ನಾವೇ ಮೇಲು.
ನಾವೇ ಎತ್ತರ ಜಾಸ್ತಿ ಇದ್ದೀವಿ, ನಾವು ಹಾಗೆಲ್ಲ ತಿಳ್ಕೊಳಕ್ ಹೋಗ್ಬಾರ್ದು. ಅಂಗುಷ್ಠ ಮಾತ್ರೋ ರವಿತುಲ್ಯ ರೂಪ. ತುಲ್ಯ ಅಂದ್ರೆ ಸಮಾನ. ಸೂರ್ಯಪ್ರಕಾಶದಿಂದ ಬಡಿತಾ ಇದ್ದಾನೆ. ಇಲ್ಲಿ ರವಿಯ ಶಬ್ದ ಸೇರಿಸ್ಕೊಂಡ್ಬಿಡ್ಬೇಕು. ಏನಂತ? ಅನಂತ ರವಿ, ಒಬ್ಬ ರವಿ ಪ್ರಕಾಶ ಅಂತ ಹೇಳ್ಬಾರ್ದು. ಸಂಕಲ್ಪಾಹಂಕಾರ ಸಮನ್ವಿತೋ ಯಹ. ಸಂಕಲ್ಪ ಅಹಂಕಾರ ಎಲ್ಲರಿಂದ ಪರಮಾತ್ಮ ಕೂಡಿದ್ದಾನೆ ಅಂದ್ರೆ ಹೀಗೆ ಮಾಡಿಸ್ತೇನೆ ದೇವ್ರ ಕೈಲಿದೆ, ಗೊತ್ತಾಯ್ತಾ? ಅಹಂಕಾರ ನಾನು ಮಾಡಿಸ್ತೇನೆ ಅದು ದೇವರಲ್ಲಿದೆ. ಸಂಕಲ್ಪ ಮಾಡೋ ಯೋಗ್ಯತೆ ಕೂಡ ನಮಗಿಲ್ಲ, ಮತ್ತೆ ನಡೆಸೋದಂತೂ ಇಲ್ವೇ ಇಲ್ಲ. ಅದಕ್ಕಾಗಿ ಎರಡು ದೇವರೇ ಆಗಿದ್ದಾರೆ. ಬುದ್ಧಿರ್ ಗುಣೇನ ಆತ್ಮಗುಣೇನ ಚೈವ. ಒಂದು ಅವರವರ ಬುದ್ಧಿಯ ಗುಣ, ಎರಡನೇದು ಆತ್ಮಗುಣ ಸ್ವರೂಪದ ಗುಣ, ಇನ್ನೊಂದು ತನ್ನ ಸಾಮರ್ಥ್ಯ. ಆರಾಗ್ರ ಮಾತ್ರೋ ಅಪಿ ಅಪರೋಪಿ ದೃಷ್ಟ. ಆರಾಗ್ರ ಭಾರಿ ಹೊಂದಲು ಪಡಬವನು, ಹೊಂದಲು ಪಡುವವನು. ಅಗ್ರ ಮಾತ್ರ ಬಹಳ ಶ್ರೇಷ್ಠನಾದವನು. ಇಷ್ಟಾಗಿ ಅಪರಹ ಅಪಿ, ಅವನು ಅಪರ ಅಂದ್ರೆ ನಮ್ಮಿಂದ ಭಿನ್ನನಾಗಿದ್ದ. ರೂಪಗಳಲ್ಲಿ ಅಪರ, ಭೇದ ಇಲ್ಲ. ನಮಗೂ ಅವನಿಗೂ ಇದೇ ಇಲ್ಲ. ಇಲ್ಲೂ ದೇವರಿದ್ದ, ಇಲ್ಲೂ ದೇವರಿದ್ದ, ಅದು ಸಮ. ಅದು ಬೆಟ್ಸೋದು ಅಲ್ಲ, ಅದು ಬೇರೆ, ಇದು ಬೇರೆ. ವಸ್ತುಗಳು ಬೇರೆ, ಒಳಗಿರೋ ಪರಮಾತ್ಮ ಮಾತ್ರ ಒಬ್ಬನೇ ಅಂತ. ವಿದ್ಯಾವಿನಯ ಸಂಪಲ್ಯ ಬಂತಲ್ಲ ಹಾಗೆ. ಬಾಲಾಗ್ರ ಶತಭಾಗಸ್ಯ ಶತಥಾ ಕಲ್ಪಿತಸ್ಯ ಚ ಭಾಗೋ ಜೀವ ಸವಿಜ್ಞೇಯ ಸ ಚ ಅನಂತ್ಯಾಯ ಕಲ್ಪತೆ. ಬಾಲಾಗ್ರ ಶತಭಾಗಸ್ಯ ಶತಥಾ ಕಲ್ಪಿತಸ್ಯ ಚ ಭಾಗೋ ಜೀವ ಸಹ ವಿಜ್ಞೇಯ ಸ ಚ ಅನನ್ಯಾಯ ಕಲ್ಪತೆ. ಎದುರಿಟ್ಕೊಂಡು ಹರಿತಾಂಸಾರದ ಜೀವ ಎಷ್ಟಿದ್ದಾನೆ ಅಂತ ಹೇಳಿದ್ರೆ ಹೇಳ್ತಾರೆ. ಬಾಲಾಗ್ರ ಏನದು? ಕುದುರೆ ಬಾಲದ ತುದಿ. ಕುದುರೆ ಬಾಲ ಅಲ್ಲ, ಅದರಲ್ಲಿ ರೋಮ. ತುದಿ ಅಂದ್ರೆ ರೋಮಗಳಿರೋ ಜಾಗ. ಆ ಜಾಗದಲ್ಲಿ ಏನಿದೆ? ತುದಿ ತಗೋಬೇಕು, ಅದರ ತುದಿ. ಅದೇನೋ ಅತ್ಯಂತ ಸೂಕ್ಷ್ಮ. ಅದರಲ್ಲಿ 100ನೇ ಭಾಗ ಜೀವ ಇರೋದು. ಎಷ್ಟಂದ್ರೆ 100, ಅದರೊಳಗೆ ಕಡಿಮೆ ಇರೋದು. ಅದೇ ನಮಗೆ ಗುರ್ಸಕ್ಕಾಗೋದಿಲ್ಲ ಅಂದ್ಮೇಲೆ ಜೀವ ಇನ್ವಿಸಿಬಲ್ ಅಂತ. ಇಂಥ ಜೀವ ಇದ್ದಾನಲ್ಲ, ಶತಧಾ ಕಲ್ಪಿತಶ್ಚ. ಈ ಭಾಗೋ ಜೀವ, ಆ ಸೈಜಲ್ಲಿ ಜೀವ ಇದ್ದಾನೆ. ಸಚ ಅನಂತ್ಯಾಯ ಕಲ್ಪತೆ. ಅದೇನ್ ಮಾಡ್ತಾರೆ? ಮುಂದೆ ಮುಕ್ತನಾಗೋದು ಅವೇ, ಮುಕ್ತನಾಗಬೇಕಾದ ಜೀವನೇ. ಅನಂತ್ಯ ಅಂದ್ರೇನು? ಅನಂತ ಸುಖ. ಅವನು ಅನಂತನಾಗ್ತಾನೆ ಅಲ್ಲ. ಅನಂತ್ಯಾಯ ಅಂದ್ರೆ ನಿತ್ಯ ಸುಖ. ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅನ್ನೋ ವಿಶೇಷತೆಯನ್ನು ಅವನು ಹೊಂದುತ್ತಾನೆ. ನೈವ ಸ್ತ್ರೀ ನ ಪುಮಾನೇಶಃ ನ ಚೈವಾಯಂ ನಪುಂಸಕಃ ಯಚ್ಛರೀರಮಾದತ್ತೆ ತೇನೇ 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 ಸ ಯುಜ್ಯತೆ. ಇಲ್ಲಿ ಮತ್ತೆ ಎರಡು, ದೇವರಿಗೂ ಅನ್ವಯ, ಜೀವನಿಗೂ ಅನ್ವಯ. ನೈವ ಸ್ತ್ರೀ ನ ಪುಮಾನೇಶಃ ನ ಚೈವಾಯಂ ನಪುಂಸಕಃ. ಪರಮಾತ್ಮ ಸ್ತ್ರೀ ಅಂದ್ರೆ ಸ್ತ್ರೀ ಅಲ್ಲ, ಪುಮಾನ್ ಅಂದ್ರೆ ಪುಮಾನ್ ಅಲ್ಲ, ನಪುಂಸಕ ಅವನು ಅಲ್ಲ. ಇಲ್ಲಿ ಎರಡು ತಗೊಳ್ಬೇಕು. ಪರಮಾತ್ಮ ಪುರುಷನಲ್ಲ. ಪುರುಷ ಶಾಸ್ತ್ರ ಪ್ರಕಾರ ಪರಮಾತ್ಮ ಪುರುಷ ಹೌದು, ಸ್ತ್ರೀ ಹೌದು, ನಪುಂಸಕ ಅಲ್ಲ. ಇವ್ರು ಮೂರಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಏನು ಅಂದ್ರೆ, ಈ ಪುರುಷನಂತ ಪುರುಷ ಅಲ್ಲ, ಪರಮಾತ್ಮ ಈ ಪುರುಷನಂತ ಪುರುಷನೂ ಅಲ್ಲ, ಈ ಸ್ತ್ರೀ ಅಂತ ಸ್ತ್ರೀಯೂ ಅಲ್ಲ, ನಪುಂಸಕ ಅಂತ ಅಲ್ವೇ ಅಲ್ಲ. 3 ಭಾಗ. ಇಂಥ ನಪುಂಸಕ ಅಲ್ಲ ಅಂತ ಹೇಳಬಾರ್ದು. ಪರಮಾತ್ಮ ನಪುಂಸಕರೇ ಅಲ್ಲ, ಸ್ತ್ರೀ ಹೌದು, ಪುರುಷ ಹೌದು. ಅದು ಸರ್ವ ಸ್ತ್ರೀ ವಿಲಕ್ಷಣ. ಮಹಾಲಕ್ಷ್ಮಿ ಸರ್ವಶ್ರೇಷ್ಠ ಸ್ತ್ರೀ, ಅವರಿಗಿಂತ ವಿಲಕ್ಷಣ. ಪುರುಷ ವಾಯುದೇವರು ಬ್ರಹ್ಮದೇವರು, ಅವರಿಗಿಂತ ವಿಲಕ್ಷಣ. ಆ ಅರ್ಥ ತಗೋಬೇಕು. ಮೋಹಿನಿ ಅವತಾರ ಅದು ಎಲ್ಲರಿಗಿಂತ ಏನೋ ವಿಲಕ್ಷಣ ಅಲ್ಲ. ಎಲ್ಲ ಸ್ತ್ರೀ ಅಂತೆ ಅವರ ತಪ್ಪು ತಿಳ್ಕೊಂಡು ಮೋಸ ಹೋದ್ರು. ಮತ್ತೆ ನೈವ ಸ್ತ್ರೀ ನ ಪುಮಾನೇಶಃ ನ ಚೈವಾಪ. ಯಾವ್ದ್ರೆ ಶುಕ್ಲ ಅರ್ಥ ಆಗ್ಬೇಕಾದ್ರೆ ಆಚೆ ಎಲ್ಲಾ ಭಾಷೆಗಳು ಓದಿದ್ರೆ ಏನು ಗೊಂದಲ ಇಲ್ಲ. ಇದು ಏನಾಗುತ್ತೆ, ಸುಮ್ಮನೆ ಓದಿಬಿಟ್ರೆ ಅದು ಇದು ಏನಾದ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸಮನ್ವಯ ಮಾಡ್ಕೊಂಡು. ಆಚಾರ್ಯ ಯಾತಕ್ಕೆ ಪ್ರತ್ಯೇಕ ಬರೀಲಿಲ್ಲ ಅಂದ್ರೆ ರೇಡಿಯಲ್ಲಿ ಬರದಾಗಿಬಿಟ್ಟಿದೆ, ಜೋಡಿಸ್ಕೊಂಡ್ಬಿಡ್ಬೇಕಷ್ಟೇ ಎಲ್ಲ. ಅದೇ ಹೇಳ್ತಿರೋದೇನು, ಎಲ್ಲ ಸೇರಿಸಿ ಹೇಳ್ತಾ ಇದ್ದೆ. ಎಲ್ಲ ಉಪನಿಷತ್ತುಗಳಲ್ಲೂ ಪ್ರಾಣದೇವರ ಮಹಿಮೆ ಬಂದಿದೆ. ಅಲ್ಲಿ ಇಲ್ಲೂ ಕೂಡ ಥ್ರೋಔಟ್ ಹಾಗೆ ಬಂದಿದೆ. ಯಶರೀರ ಮಾತತ್ತೆ ತೇನೇ ತೇನೇ ಸವಿಯುಜ್ಯತೆ. ಜೀವ ಯಾವ್ಯಾವ ಶರೀರ ಜೀವನಿಗೆ ಕೊಡ್ತಾನೋ ಆಯಾ ರೂಪದಲ್ಲಿ ಪರಮಾತ್ಮಲ್ಲಿ ಇರ್ತಾನೆ. ಮತ್ತು ಆಯಾ ರೂಪದಲ್ಲಿ ಇರ್ತಾನೆ ಅಷ್ಟೇ ಹೊರತು ವಿಕಾರ ಇಲ್ಲ ಅಂತಾನೆ. ರೂಪ ಬೇರೆ, ವಿಕಾರ ಬೇರೆ. ಉದಾಹರಣೆಗೆ ನಾವು ನೋಡಿದ್ವು, 5-6 ಪಾತ್ರೆಗಳಿವೆ, ನೀರು ಹಾಕಿಬಿಡ್ತಾನೆ. ನಮಗೆ ಪಾತ್ರೆ ತಕ್ಕಂತೆ ನೀರು ಕಾಣಿಸುತ್ತೆ ಅಷ್ಟೇ. ನಾವು ಹೈಸ್ಕೂಲ್ ಪ್ರಯೋಗ ಮಾಡಿರ್ತಾರೆ ಗೊತ್ತಲ್ಲ, ನೆನಪಿದೇನ? ಒಂದು ಹೀಗಿಟ್ಟಿರ್ತಾರೆ ಗ್ಲಾಸ್, ಒಂದು ಹೀಗಿರುತ್ತೆ, ಒಂದು ಹೀಗಿರುತ್ತೆ. ನೀರು ಹಾಕ್ತಾರೆ, ಕಾಣಿಸುತ್ತದ ಆ ಶೇಪ್ ತಗೊಬಿಡುತ್ತೆ. ಅಂದ್ರೆ ಯಾವ ಪಾತ್ರೆಯಲ್ಲಿ ಇರುತ್ತೋ ಪಾತ್ರೆ ಶೇಪ್ ತಗೊಳುತ್ತೆ. ದೇವರು ಆ ಶೇಪ್ ತಗೊಳ್ಳೋದಿಲ್ಲ, ಶೇಪ್ನಲ್ಲಿ ಕಾಣಿಸ್ತಾರೆ.
ಅಷ್ಟೇನೆ. ಅದಕ್ಕೆ ಓದಿರ್ತೀರಿ ತೀರಿಗೆ ನಂತರ ತನ್ನದೇ ಆದ ರೂಪ ಇಲ್ಲ ಅಂದ್ರೆ ಅರ್ಥ ಏನೋ, ಎಲ್ಲಿ ಹಾಕ್ತಾರೋ ಆ ರೂಪದಲ್ಲಿ ಇರುತ್ತೆ ಅಂತ ಅರ್ಥ. ರೂಪ ಇಲ್ಲ ಅಲ್ಲ, ಪ್ರತ್ಯೇಕವಾಗಿ ಬಿಡಿಸೋಡ್ತಕ್ಕಂಥ ರೂಪ ನಮ್ಗೆ ಕಣ್ಣೆ ಕಾಣೋದಿಲ್ಲ. ಯಾರಿಗೆ? ಹೌದೌದು, ಶ್ರೀ ರೂಪದಲ್ಲಿ ಹೌದು. ರಮಾದೇವಿ ಶ್ರೀ ರೂಪದಲ್ಲಿ ಇರ್ತಾರೆ, ಪ್ರಾಣಿಗಳಲ್ಲಿ ಪ್ರಾಣಿ ರೂಪದಲ್ಲೇ ಇರ್ತಾನೆ. ಹೌದು. ಆದ್ರಿಂದ ಏನಾಗತ್ತೆ, ಆ ರೂಪದಲ್ಲಿದ್ದಾನೆ. ವರಹದೇವರಿಲ್ಲೇ ಇರೋದು, ಕೂರ್ಮಾದಿಗಳಿಲ್ವೇನು ಇರ್ತಾನೆ, ಆದ್ರೂ ಕೂಡ ದೇವರೇ, ಯಾವ ವ್ಯತ್ಯಾಸವೂ ಇಲ್ಲ ಅದ್ರಲ್ಲಿ. ಜಡಕ ಭರತರಾಜ ಏನಾದ್ರು ಜಿಂಕೆ ಆಗಿಬಿಟ್ಟ, ವಿಕಾರ ಅದು. ಆ ಜಿಂಕೆ ಗಾಡಿ ಮೇಲೆ ಆದಷ್ಟು ಬೇಗ ಬಿಟ್ಟು ಹೋಗ್ಬೇಕು ಅಂತ ಕಾಯ್ತಾ ಇದ್ದ. ದೇವ್ರಿಗೆ ಅವೆಲ್ಲ ಇಲ್ಲ. ಅರ್ಥ ಆಯ್ತು. ಗಣೇಶ ಗಜಮುಖ ಬಂದಿರಲಿಲ್ಲ, ಅದೊಂದು ದೋಷಕ್ಕೆ ಕಾರಣ ಆಯ್ತು. ಹಯಗ್ರೀವ ರೂಪ ಇದೆ, ದೋಷ ಇಲ್ಲ. ಅದು ನರಸಿಂಹ ರೂಪಕ್ಕೆ ದೋಷ ಇಲ್ಲ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ದಕ್ಷ ಪ್ರಜಾಪತಿ ಬೇಕೆ ತಲೆ ಬಂತು, ಅದು ದೋಷದ ಫಲ. ಆಮೇಲೆ ಅದಿಲ್ಲ, ಕಳ್ಕೊಂಡ್ಬಿಡ್ತಾರೆ. ದೇವರಿಗೆ ಎಲ್ಲಾ ರೂಪಗಳಿದೆ ಮತ್ತೆ, ಆದ್ರೂ ಏನಿಲ್ಲ, ವರಹ ರೂಪ ಇದೆ, ಎಲ್ಲಾ ರೂಪಗಳಿದೆ. ಏನಲ್ಲ ಅದು ಗುಣ, ಅದು ದೋಷನೇ ಅಲ್ಲ. ಮೊದ್ಲೇ ಹೇಳ್ಬಿಟ್ಟಿದೆ, ಸಕ್ಕರೆ ಹಚ್ಚಿಲಿ ಯಾವ ಪ್ರತಿಭೆ ಮಾಡಿದ್ರು ಸಕ್ಕರೆ ಹಚ್ಚೆ ಹೊರತು ಅದು ಬಿಟ್ಟು ಕೈ ತೊಳ್ಕೋಬೇಕು ಅಂತ ಹೇಳಿ ನಾಯಿ ವಿಗ್ರಹ ಮಾಡಿದ್ರೆ ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕಾಗಿಲ್ಲ. ಅದೇನದು ಸಕ್ಕರೆನೇ ಅಷ್ಟೇ ಹೊರತು ಜ್ಞಾನಾನಂದ ಭಯ ನೋಡೋದಕ್ಕೆ ಕಾಣುವ ಆಕಾರ ಹೊರತು ಒಳಗಿರೋದೆಲ್ಲ ಜ್ಞಾನಾನಂದಗಳೇ. ಸಂಕಲ್ಪನ ಸ್ಪರ್ಶನ ಅಲ್ಲಿಗಿರಲಿ, ಅದ್ರ ಬಿಡುವ ದಿವಸ ನಾಳೆ ಮುಗಿದ ಹೋಗುತ್ತದೆ ಅಲ್ಲಿ ಶ್ಲೋಕ. ಸರಿ. ಸಂಕಲ್ಪನ ಸ್ಪರ್ಶನ ದೃಷ್ಟಿ ಮೋಹೈಹಿ ಗ್ರಾಮಾಂಬು ವೃಷ್ಟ್ಯಾತ್ಮ ವಿವೃದ್ಧ ಜನ್ಮ ಕರ್ಮಾನುಗಾನ್ಯನುಕ್ರಮೇಣ ದೇಹಿ ಸ್ಥಾನೇಶು ರೂಪಾಣಿ ಅಭಿಸಂಪ್ರಪದ್ಯತೆ. ಈಗ ಜೀವಿಗೆ ಮಾತ್ರ ರೂಪಗಳು ಬೇರೆ ಕಾರಣದಿಂದ ಬರುತ್ತೆ, ದೇವರಿಗೆ ಆಗಲ್ಲ. ಯಾವ ಕಾರಣನೂ ಕೊಡೋದಿಲ್ಲ. ಪ್ರತಿಯೊಬ್ಬರಿಗೂ ಆ ರೂಪ ಬಂದಾಗ ಕಾರಣ ಕೊಡ್ತಾರೆ, ಯಾಕೆ ಹಾಗಾಗಿದ್ದು ಅಂತ ಹೇಳ್ತಾರೆ. ಇವತ್ತು ಒಬ್ಬ ರಾಜ ಸ್ತ್ರೀ ರೂಪಕ್ಕೆ ಬಂದ್ಬಿಡ್ತಾರೆ, ಒಬ್ಬ ರಾಜ ರಾಕ್ಷಸರಾಗಿ ಬಿಡ್ತಾರೆ. ಏನೋಣ ಅದಕ್ಕೆಲ್ಲ ಶಾಪ ಐತೆ, ಏನೋ ಕಾರಣ ಕೊಡ್ತಾರೆ. ದೇವರಿಗೆ ಯಾವುದೂ ಇಲ್ಲ, ಅದು ವೈಭವ. ಸಂಕಲ್ಪನ ಸ್ಪರ್ಶನ. ಇವತ್ತು ಉದಾಹರಣೆಗೆ ಒಬ್ಬ ಏನ್ ಮಾಡ್ತಾನೆ, ಯೋಗಾಸನ ಹಾಕ್ತಾನೆ, ಶೀರ್ಷಾಸನ ಇಟ್ಕೊಂಡ್ಬಿಡ್ತಾನೆ. ಅದು ಯೋಗ ಶಕ್ತಿಯ ಸಾಮರ್ಥ್ಯ. ಅದು ಇನ್ನೊಬ್ಬರು ನಡಿಲಾರ್ದ ಕಾಲ್ತಾ ಸಿಕ್ಕಾಕೊಂಡ್ಬಿಡ್ತಾನೆ, ಅವನದು ಎರಡಪ್ಪ. ಇವತ್ತು ಎಲ್ಲ ಹೋದ ಊಟ ಮಾಡಿ ಸಿಕ್ಕಾಕೊಂಡ್ಬಿಟ್ಟ. ಇನ್ನೊಬ್ಬರು ಬಿಡಿಸ್ಬೇಕು, ಇಲ್ಲದವ್ರ ದೋಷ. ಶೀರ್ಷಾಸನ ಅವನ ಕೈಯಲ್ಲಿದೆ, ಇದು ಕೈಯಲ್ಲಿಲ್ಲ, ಅನಿವಾರ್ಯ ಸಿಕ್ಕಾಕೊಂಡ್ಬಿಟ್ಟಿದೆ. ಯೋಗಾಸನದಲ್ಲಿ ಮಡಿಸ್ಕೊತ ಎರಡೋ ಕೂತ್ಕೊಂಡು ನೋಡ್ಬಿಟ್ರೆ ನಾವು ಇದು ಮಾಡ್ತಾರಲ್ಲ, ಮಯೂರಾಸನ ಹಾಕ್ತಾರೆ, ಈಗ ಯಾವ್ಯಾವ್ದೋ ಆಸನಗಳು ಹಾಕ್ತಾರೆ. ಅಷ್ಟು ಆಸನ ಹಾಕ್ತಾಗ್ಲಿ ಏನವರು ನಿರ್ವಿಕಾರ. ಅದೇ ರೀತಿ ಅದು ಎಂಜಾಯ್ಮೆಂಟೇ ಹೊರತು ಅದು ದೋಷ ಅಲ್ಲ. ದೇವರು ಯಾವ್ಯಾವ ರೂಪದಲ್ಲಿ ಇದ್ರು ಕೂಡ ಅದು ಗುಣನೇ ಹೊರತು ದೋಷ ಅಲ್ಲ. ಜೀವ ಹಾಗಲ್ಲ. ಸಂಕಲ್ಪನ ಸ್ಪರ್ಶನ ದೃಷ್ಟಿ ಮೋಹೈಹಿ ಗ್ರಾಸ ಅಂಬು ಪೃಷ್ಠ, ಆಮೇಲೆ ಅಲ್ಲಿ ಏನಾಗಿದೆ ವೃಷ್ಟಿ, ಆತ್ಮ ವಿರುದ್ಧಿ ಜನ್ಮ. ಜೀವರು ಹಾಗಲ್ಲ. ಅವರ ಸಂಕಲ್ಪದಂತೆ ಇಚ್ಛೆಯಂತೆ ಸ್ಪರ್ಶನ, ಆ ಕರ್ಮಗಳಿಗೆ ಒಳಗ ಸ್ಪರ್ಶದಂತೆ ದೃಷ್ಟಿ ನೋಟ ಮೋಹ ಇವುಗಳಿಗೆ ತಕ್ಕಂತೆ, ಗ್ರಾಸ ತಿನ್ನೋ ಆಹಾರ, ಅಂಬು ಕುಡಿಯೋ ನೀರು, ಗೊತ್ತಾಯ್ತಾ, ಇವೆಲ್ಲದರಿಂದಾಗಿ ಜನ್ಮ ಪಡಿಲಿಕ್ಕೆ ಹೋಗ್ತಾನೆ. ಯಾವ್ದೋ ನೀರು ಕೊಡದ ಕಾಲ ರೋಗ ಬಂತು, ವಿಕಾರ ಕಾಣಿಸ್ತದೆ. ದೇವರಿಗೆ ಯಾವ ವಿಕಾರಗಳು ಇಲ್ಲ. ಇದು ಜೀವನ ಬಗ್ಗೆ ಹೇಳಿದ್ದೀರಿ. ಕರ್ಮಾನುಗಾನಿ ಅನುಕ್ರಮೇಣ ದೇಹಿ. ಕರ್ಮಾನುಗ ಏನೋ ಕರ್ಮ ಅನುಭವಿಸ್ತದೆ. ಸಾಮಾನ್ಯ ಮಾತಾಡೋದೇ ಹಾಗೆ ಮಾತಾಡೋದು, ಏನೋ ಕರ್ಮ ಅನುಭವಿಸ್ತಾನೆ ಅಂತ ಹೇಳ್ತಿರ್ತಾರೆ. ಒಬ್ಬ ಆಫೀಸರ್ ಇದಕ್ಕೆ ಹೋದ, ಜೈಲಿಗೆ ಹೋದ, ಕರ್ಮ ತಿಂದಿದ್ದ ದುಡ್ಡು ತಿಂದ ಹೋದ ಅಷ್ಟೇ. ಅದು ಯಾವುದೇ ಕೆಲಸಕ್ಕೆ ಏನಿರಬೇಕು, ಒಂದು ಕರ್ಮ ಕಾರಣ ಆಗಿರ್ಬೇಕು. ನಮಗೆ ದೇವರಿಗೆ ಅದಲ್ಲ. ರೂಪಾಣ್ಯ ಅಭಿಸಂಪದ್ಯತೆ ಜೀವ. ಪರಮಾತ್ಮ ಸಂಪದ್ಯತೆ ಅಂತ ಅರ್ಥ ಮಾಡ್ಬೇಕಾದ್ರೆ ಪರಮಾತ್ಮನಿಗೆ ಆಗೋದಿಲ್ಲ. ಅದಕ್ಕೇನ್ ಮಾಡ್ತಾನೆ, ಅದೇನು ಕರ್ತರಿ, ಅದೇನು ಹೇಳ್ಬೇಕಾದ್ರೆ ನಾವು ಅದನ್ನು ಉಪಯೋಗಿಸ್ಬೇಕಾದ್ರೆ ಮಾಡಿಸ್ತಾನೆ ಅಂತ ಹೇಳ್ಬೇಕು. ಜೀವನಿಗೆ ಇಷ್ಟೆಲ್ಲ ಇದ್ರೂ ಕೂಡ ಹೋಗೋ ಸ್ಥಿತಿ ಇಲ್ಲ ಅವನಿಗೆ. ಅಪರಾಧಿ ಇದ್ದಾನೆ, ಅವನೇ ಜೈಲಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಕರ್ಮ ಅಂತ ಕರ್ಮ ಮಾಡಿದ್ದಾರೆ, ಹೋಗೋದಿಲ್ಲ. ಏನ್ ಮಾಡ್ತಾರೆ, ವಿಚಾರಣೆ ಆಗಿ ಅವ್ರು ಹಾಕ್ಬೇಕು ಒಳಗಡೆ, ಇಲ್ಲದವ್ರು ಹೋಗೋದಿಲ್ಲ. ಜಡ ಕರ್ಮಕ್ಕೆ ಏನಿಲ್ಲ, ಯಾವ ಶಕ್ತಿನೂ ಇಲ್ಲ, ಮೂವ್ಮೆಂಟ್ ಶಕ್ತಿ ಇಲ್ಲ, ಅದನ್ನ ಕ್ಲೋಸ್. ದೇವರಿಗೆ ಅದಕ್ಕೆ ಹೇಳ್ಬೇಕಾದ್ರೆ ಕಾಸಲ್ ಫಾರಂ ಅಂತ. ಕಾದಲ್ವೇನು ನಿಜ ಏನ್ ಮಾಡ್ಬೇಕಂದ್ರೆ ಅಂತರ್ನೀತ ನಿಶ್ಚಯ ಅಂತ ಒಂದು ಹೆಸರು. ಅಂತರ್ನೀತ ನಿಶ್ಚಯ ಅಂದ್ರೆ ಏನು, ಮಗನ ಮದುವೆ ಮಾಡಿದರು ಅಂತ ಹೇಳಿ, ಮಾಡಿದ್ರು ಅಂದ್ರೆ ಕರ್ಮ ಎಲ್ಲ ವ್ಯವಸ್ಥೆ ಮಾಡಿಸಿದರು ಅಂತಾನೆ ಅರ್ಥ. ಬಿಲ್ಟ್ ಹೌಸ್ ಅಂತ ಹೇಳಿ, ಇವನ್ ಮನೆ ಕಟ್ಟಿದ್ದಾನ, ಏನು ಮಾಡಿಲ್ಲ, ಕಟ್ಟಿಸಿದ್ದಾನೆ. ಬಟ್ ಇವನು ಮುಖ್ಯಸ್ಥನಾಗಿದ್ದಾನೆ ಅಂತ ಕರೀತಾರೆ, ಇವನೇ ಕಟ್ಟಿದ ಅಂತ ಕರೀತಾರೆ. ಸೊ ದೇವರಿಗೆ ಹಾಕಿ ಹೇಳ್ಬೇಕೆ ಹೊರತು ಜೀವನಿಗೆ ಹೇಳೋ ರೀತಿಯಲ್ಲಿ ಹೇಳಬಾರ್ದು.
ಸ್ಥೂಲಾನಿ ಸೂಕ್ಷ್ಮಾನಿ ಬಹೂನಿ ಚೈವ ರೂಪಾಣಿ ಹೇಗೆ ಎರಡಿದ್ರಲ್ಲಿ ಅವಸರ ಮಾಡೋದು ಬೇಡ, ನಾಳೆನೇ ಕಂಟಿನ್ಯೂ ಮಾಡೋದು. ಇನ್ನು ಕೆಲವಿಗೆ ಹಾ ಜೀವನಿಗಾದ್ರೆ ಅವರೇ ಅನುಭವಿಸ್ತಾನೆ, ದೇವರಾದ್ರೆ ಮಾಡ್ತಾನೆ ಮಾಡ್ತಾನೆ. ಅದರ ಉಳಿದ ನಾಳೆನೇ ಏನೋ ಅವಸರ ಕಾರಣ ಏನಿಲ್ಲ. ಓಂ